ರಾಜಿ ರಾಜಿ ಒಬ್ಳೆ ಬಂದ್ಯಾ? ಅಳಿಯಂದ್ರಲ್ಲೇ ನಿನ್ ಜೊತೆ ಬರ್ಲಿಲ್ವಾ? ಯಾಕೆ ನಾನು ಒಬ್ಳೆ ಬಂದ್ರೆ ಒಳಗ್ ಸೇರ್ಸಲ್ವಾ? ಅಯ್ಯೋ ಮುಖ ಸುಟ್ಟಕ್ ಮಾಡೋದ್ ನೋಡು. ನನ್ನ ಬಂಗಾರಿ ದೃಷ್ಟಿ ತಪ್ಪಿಡುತ್ತೆ. ಆಹಾ, ನನ್ ಮೂಗುಗೆ ಘಮ ಘಮ ಅಂತ ವಾಸನೆ ಬರ್ತಿದೆ. ಪಾಯಸ ಮಾಡ್ತಿದ್ಯಾ ಅಮ್ಮ? ಅಮ್ಮ ಸೂಪರ್ ಅಮ್ಮ. ನನಗೆ ಟೇಸ್ಟ್ ಬೇಕು. ಬಾ ಅಮ್ಮ, ನಮ್ಮಮ್ಮನ ಕೈ ಅಡ್ಗೆನೆ ಅಡ್ಗೆ. ಈಗ ಯಾವಾಗ ಕಲ್ತ್ಕೋತೀನೋ ನಾನು. ಅಯ್ಯೋ ನೀನಿನ್ನೂ ಕಲ್ತಿಲ್ವಾ? ನನ್ನನ್ ಬೈತಾರೆ ಕಡೆ. ಅಮ್ಮ ಸುಮ್ನೆ ಹೇಳ್ದೇವಾ, ನಾನು ಎಷ್ಟ್ ಸಲ ನಿನಗ್ ಮಾಡಿ ಬಡ್ಸಿಲ್ಲ? ಮಾಡಿರ್ತೀಯ ಬಿಡು. ಹೇಳು, ನಿಮ್ಮ ಅತ್ತೆ ಮನೇಲಿ ಹೇಗಿದೀಯಾ? ಎಲ್ ನೋಡು, ಹೀಗೆ ಇದ್ದೀನಿ, ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ. ನಾನು ಜಾನ್ಕಮ್ಮನ್ ಮಗಳು ಅಲ್ವಾ, ಎಲ್ಲೇ ಇದ್ರೂ ಸಂತೋಷವಾಗಿ ಇರ್ತಾಳೆ. ಇರ್ಬೇಕು ಕಣೆ. ಸರಿ, ಆದ್ಯ ಎಲ್ಲಿ? ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ, ಅವಳು ಸದ್ದು ಇಲ್ಲ. ಒಂದ್ ವೇಳೆ ಧ್ಯಾನ ಏನಾರು ಮಾಡ್ತಿದ್ದಾಳ? ಮೌನನೇ ಆಚರಿಸ್ತಾ ರೂಮಿಂದ ಹೊರಗಡೆನೆ ಬರೋಲ್ಲ ಅಂತಾಳೆ. ನಿನ್ನ ಸಂಸಾರನೇ ನೀನ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ಯಾ, ಸಂತೋಷವಾಗಿದೀಯಾ. ಆದ್ರೆ ಆದ್ಯನೇ ಇನ್ನು ತಪ್ಪು ಹೆಜ್ಜೆಗಳನ್ನ ಹಾಕ್ತಾ ಸಂತೋಷವಾಗಿರೋ ಸಂಸಾರದಿಂದ ಎಷ್ಟೋ ಮೈಲಿಗಳು ದೂರ ಓಡ್ತಾ ಇದ್ದಾಳೆ. ಮುಂದೆ ಸರಿ ಹೋಗುತ್ತೆ ಅನ್ಕೊಂಡ್ರೆ ನಿನ್ನ ಮಾವ ಸೀನು ಕೂಡ ವಿಷ ಕುಡ್ದು ಬಿಟ್ಟಿದ್ದ. ಸಮಯಕ್ಕೆ ಸರಿಯಾಗಿ ನಾನು ನೋಡಿದ್ದಕ್ಕೆ ಸರಿ ಹೋಯ್ತು. ಇಲ್ದೆ ಹೋಗಿದ್ದಿದ್ರೆ ಅಯ್ಯಪ್ಪ, ನನಗದನ್ನು ನೆನೆಸ್ಕೊಂಡ್ರೆ ಸಾಕು ಗುಂಡಿಗೆ ಹೊಡ್ಕೊಳ್ಳುತ್ತೆ ಕಡೆ. ರಾಜಿ, ಏನ್ ಮಾತಾಡ್ತಿದ್ಯಮ್ಮ? ಮಾವ ವಿಷ ಕುಡಿಯೋದು ಅಂದ್ರೇನು? ಆದ್ಯನ ನಂಬಿಸೋದಕ್ಕೆ ವಿಷ ಕುಡ್ದ ಹಾಗೆ ನಾವ್ ಚಿಕ್ಕ ನಾಟಕ ಆಡಿ ಸುಮ್ನ ಆದ್ವಿ. ಆಗ ಆದ್ಯ ನಂಬೇಕು ಅಂದ್ರೆ ಈ ಸಲ ಅದನ್ನ ನಿಜ ಮಾಡ್ಬೇಕು ಅನ್ಕೊಂಡ ಹೇಗೆ? ಪಾಪ ಮಾವ ಪ್ಲಾನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾನೆ ಅಂತ ಫ್ರಾಂಕ್ ಆಗಿರ್ಬೇಕು ಅನ್ಕೊಂಡೋ ಏನೋ. ನೀನ್ ಏನು ಮಾತಾಡ್ತಿದ್ಯಾ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ರಾಜಿ. ಆದ್ರೆ ಸೀನು ಆದ್ಯನ ಮೇಲಿಟ್ಟಿರೋ ಪ್ರೀತಿ ಮಾತ್ರ 100% ಸತ್ಯ. ಆದ್ಯ ಇಲ್ದೆ ಹೋದ್ರೆ ನನಗ್ ಜೀವನನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ಕ್ಷಣದಲ್ಲಿ ಏನ್ ಮಾಡ್ಕೋತಾನೋ ಅಂತ ಭಯ ಆಗ್ತಾ ಇದೆ ರಾಜಿ. ಅಮ್ಮ, ಪಾಪ ಸೀನು ಅವನ ಪ್ರೀತಿನ ಈ ಹುಚ್ಚು ಹುಡುಗಿ ಹುಚ್ಚುಚ್ಚಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಒಂದು ಕಡೆ ಈ ಆದ್ಯನ ಒಪ್ಸೋಕ್ಕಾಗ್ದೆ, ಸೀನುಗೆ ಸಮಾಧಾನ ಹೇಳೋಕ್ಕಾಗ್ದೆ ಈ ಸಂಸಾರದಲ್ಲಿ ಎಲ್ಲರೂ ಒಂದ್ ರೀತಿಲಿ ಒದ್ದಾಡ್ತಾ ಇದ್ದಾರೆ. ಅಮ್ಮ, ಒಂದೊಂದ್ಸಲ ಓದಿರೋದು ಅರ್ಥ ಆಗ್ಲಿಲ್ಲ ಅಂತ ಪುಸ್ತಕನ ಪಕ್ಕಕ್ಕೆ ಇಟ್ಬಿಡ್ತೀವ. ಅರ್ಥ ಆಗೋವರೆಗೂ ಓದ್ಬೇಕಮ್ಮ, ಆಗ್ಲೇ ಆ ಪುಸ್ತಕದ ಬೆಲೆ ಗೊತ್ತಾಗೋದು.